ನಮಸ್ಕಾರ ಸ್ನೇಹಿತರೆ. ಕೊನೆಗೂ ದಿಯಾ ಹಾಗೆ ಹೊಸ ಹುಡುಗಿ ಇಬ್ಬರ ಬಗ್ಗೆ ಕೂಡ ಜಯದೇವ್ ಬಾಯ್ ಬಿಟ್ರ. ಇಲ್ಲಿ ದಿಯಾ ವಿಶ್ವವಾಗಿ ಇಲ್ಲಿ ಜಯದೇವ್ನ ಅರೆಸ್ಟ್ ಮಾಡುವುದಕ್ಕೆ ಮಲ್ಲಿ ಮತ್ತು ಭೂಮಿ ಇಬ್ಬರು ಕೂಡ ಮನೆಗೆ ಎಂಟ್ರಿ ಕೊಟ್ರ. ಜಯದೇವ್ ಆಟಕ್ಕೆ ಫುಲ್ ಸ್ಟಾಪ್ ಬಿಟ್ಟ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಜಯದೇವ್ ಬದುಕಲ್ಲಿ ಬರ್ತಿರೋ ಹುಡುಗಿರು ಏನಾಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ದಿಯಾ ಕತೆ ಏನಾಯಿತು ಅನ್ನೋದನ್ನು ನಮಗೆ ತೋರಿಸಿದ್ರು. ದಿಯಾ ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು. ಆದರೆ ಅದರಲ್ಲಿ ಇನ್ನೂ ಕೂಡ ಎಷ್ಟು ಸತ್ಯ ಅಡಗಿದೆ ಅನ್ನೋದು ಗೊತ್ತಿಲ್ಲ. ಅದರ ಜೊತೆಯಾಗಿ ಮತ್ತೊಂದು ಹುಡುಗಿ ಪ್ರವೇಶ ಮಾಡ್ತಾಳೆ. ಅವಳು ಕೂಡ ತುಂಬಾ ಚೆನ್ನಾಗಿರ್ತಾಳೆ ಜಯದೇವ್ ಜೊತೆ. ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಆ ಹುಡುಗಿ ಕೂಡ ಕಣ್ಮರೆ ಆಗ್ತಾಳೆ. ಈ ಒಂದು ವಿಷಯ ಭೂಮಿ ಮತ್ತೆ ಮಲ್ಲಿಗೆ ಗೊತ್ತಾಗ್ತಿದ್ದಾಗೆ ಜಯದೇವಿಂದ ಬೇರೊಂದು ಹುಡುಗಿರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪಕ್ಕ ಪ್ಲಾನ್ ಮಾಡ್ತಾರೆ. ಅದರ ಪ್ರಕಾರವಾಗಿ ಜೀವ ಹಾಗೆ ಭೂಮಿ ಮಲ್ಲಿ ಮೂವರಿಗೂ ಕೂಡ ಯೋಚನೆ ಮಾಡಿದೆ ಮಧುರಾ ಅಂತಕ್ಕಂಥ ಹುಡುಗಿಯನ್ನ ಜಯದೇವ್ ಜೊತೆ ಒಂದು ಟಚ್ಚಲ್ಲಿ ಇಟ್ಕೊಂಡು ಆತನಿಂದ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಮಧುರಾ ಅಂತಕ್ಕಂಥ ಒಂದು ಪೊಲೀಸ್ ಜಯದೇವ್ ಕಾಂಟ್ಯಾಕ್ಟ್ಗೆ ಹೋಗ್ತಾರೆ. ಜಯದೇವ್ ಮತ್ತೆ ಆ ಹುಡುಗಿ ನಡುವೆ ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ, ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆ ರೀತಿಯಾಗಿ ಆ ಹುಡುಗನಿಗೆ ಹತ್ರ ಆಗೋದ್ರ ಮುಖಾಂತರ ಜಯದೇವಿಂದ ಸತ್ಯವನ್ನ ಬಾಯ್ ಬಿಡಿಸ್ತಕ್ಕಂಥ ಯೋಚನೆ ಹಾಕೊಂಡಿದ್ದಾರೆ ಮಲ್ಲಿ, ಭೂಮಿ ಮತ್ತೆ ಜೀವ. ಇದರ ಜೊತೆಯಾಗಿ ಮಧುರಾ ಒಂದು ಸೇಫ್ಟಿಯನ್ನು ಕಾಪಾಡಬೇಕಾಗಿರೋದು ಕೂಡ ಮಲ್ಲಿ ಕರ್ತವ್ಯ ಆಗಿದೆ. ಯಾಕಂದರೆ ಜಯದೇವ್ ತುಂಬಾನೇ ಡಿಫ್ರೆಂಟು. ಜೊತೆಗೆ ಜಯದೇವ್ನ ಪ್ರೆಡಿಕ್ಟ್ ಮಾಡೋದೇ ಕಷ್ಟ. ಯಾವ ಸಮಯದಲ್ಲಿ ಹೇಗೆ ನಡ್ಕೋತಾನೆ, ಏನು ಮಾಡ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಜೊತೆಗೆ ಆಲ್ರೆಡಿ ಇಬ್ಬರು ಹುಡುಗಿರು ಕಣ್ಮರಿ ಆಗಿದ್ದಾರೆ. ಆತನಿಗೆ ಬೆನಕ್ಕೆ ಚೂರಿ ಹಾಕಿದ್ರೆ ಖಂಡಿತವಾಗ್ಲೂ ಅವರ ಆಟ ಕೀಳ್ಕತ್ತಮಾಗತ್ತೆ. ಅದೇ ಕಾರಣಕ್ಕೆ ಮಧುರ ಸೇಫ್ಟಿ ಇಲ್ಲಿ ಭೂಮಿ ಮತ್ತೆ ಮಲ್ಲಿದಾಗಿದೆ. ಇದರ ನಡುವೆ ಜಯದೇವ ಹುಡುಗಿ ಮಗದಷ್ಟು ಕ್ಲೋಸ್ ಆಗ್ತಾರೆ, ಪಾರ್ಟಿಗೆ ಹೋಗ್ತಾರೆ, ಒಂದಷ್ಟು ಎಂಜಾಯ್ ಮಾಡ್ತಾರೆ. ತದನಂತರ ಇಲ್ಲಿ ಜಯದೇವ ಹುಡುಗಿಯನ್ನ ಅವರ ಪಿ ಜಿಗೆ ಬಿಡಬೇಕಾಗತ್ತೆ. ಪಿ ಜಿ ಅಂದರೆ ಅವ್ರಿಗೆ ಯಾವುದೋ ಫೇಕ್ ಪಿ ಜಿಯನ್ನು ತೋರಿಸ್ತಾರೆ. ತದನಂತರ ಮಲ್ಲಿ ಮತ್ತು ಭೂಮಿಯ ಹುಡುಗಿ ಮಾತಾಡ್ಕೊಂಡಿದ್ದ, ನೀನು ಅವರ ಮನೆಗೆ ಹೋಗಬೇಕು, ಸತ್ಯವನ್ನು ಬಾಯ್ ಬಿಡಿಸ್ಬೇಕು ಅಂದರೆ, ಇಲ್ಲ ಅಂದರೆ ಖಂಡಿತ ಅವ್ನು ಸತ್ಯ ಬಾಯ್ ಬಿಡುವುದಿಲ್ಲ ಅಂತ ಅನ್ನಿಸ್ತದ. ಹಾಗಾಗಿ ಅವನ ಮನೆಗೆ ಹೋಗು, ಆಗ ಸತ್ಯ ಬಾಯ್ ಬಿಡಿಸೋ ಚಾನ್ಸಸ್ ಹಾಗೆ ಇರುತ್ತೆ ಅಂತ ಮಲ್ಲಿ ಹೇಳ್ತಾರೆ. ಇದು ತುಂಬಾ ರಿಸ್ಕ್ ಅಂತ ಆಲ್ರೆಡಿ ಭೂಮಿ ಹೇಳಿರ್ತಾರೆ. ಬಟ್ ಮಲ್ಲಿ ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಅವ್ರ ಜೊತೆ ಇದ್ದೀವಲ್ವ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಈ ಕಡೆ ಮಧುರಾಗೆ ಧೈರ್ಯ ತುಂಬ್ತಾರೆ. ಮಧುರಾ ಸ್ವಲ್ಪ ನಿಜಕ್ಕೂ ಕೂಡ ಹೆದರ್ಕೊಂಡಿರ್ತಾರೆ. ಬಟ್ ಮಲ್ಲಿ ಧೈರ್ಯ ತುಂಬ್ತಿದ್ದಾಗೆ ಸರಿ ಆಯಿತು ಅಂತ ಹೇಳ್ತಾರೆ. ಜೊತೆಗೆ ಭೂಮಿ ಕೂಡ ನಾವು ನಿನ್ನ ಜೊತೆ ಇರ್ತೀವಿ, ಏನೂ ಹೆದರ್ಕೋಬೇಡ ಅಂತಾರೆ. ಫೈನಲಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಜಯದೇವ್ ಮನೆಗೆ ಹೋಗೋದಕ್ಕೆ ಮಧುರಾ ರೆಡಿ ಆಗ್ತಾರೆ. ಜೊತೆಗೆ ನಿಂಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಜಸ್ಟ್ 2 ಮಿನಿಟ್ಸಲ್ಲಿ ನಮ್ಮ ಕಡೆಯವ್ರು ಇರ್ತಾರೆ, ನಾವು ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಅಂತ ಹೇಳಿ ಮೈಕು, ಸೇಫ್ಟಿ ಎಲ್ಲವನ್ನ ಕೂಡ ಕೊಟ್ಟು ಕಳಿಸ್ತಾರೆ. ಈ ಕಡೆ ಜಯದೇವ್ ಮನೆಗೆ ಬಂದಂಥ ಹುಡುಗಿ ಜಯದೇವ್ನನ್ನು ಕರೆದು ಮಾತನಾಡ್ತಾರೆ. ನೀವು ನನ್ನನ್ನು ಡ್ರಾಪ್ ಮಾಡಿ ಹೋದ್ಮೇಲೆ ಖಂಡಿತವಾಗ್ಲೂ ಅವರು ನೋಡಿಬಿಟ್ಟು ನಿನ್ನಂತ ಅವಳಿಗೆ ನಮ್ಮ ಪಿ ಜಿಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ಅವರು ನಿಮ್ಮ ಜೊತೆ ನನ್ನನ್ನು ನೋಡಿ ತಪ್ಪು ತಿಳ್ಕೊಂಡ್ರು. ಹಾಗಾಗಿ ನನಗೆಲ್ಲೂ ಹೋಗಬೇಕು ಅಂತ ಗೊತ್ತಾಗಲಿಲ್ಲ, ನಿಮ್ಮನ್ನು ಹುಡ್ಕೊಂಡು ಬಂದುಬಿಟ್ಟೆ ಅಂದಾಗ ನಿಜವಾಗ್ಲೂ ಜಯದೇವ್ ಹುಡುಗಿರು ಅಂದ ತಕ್ಷಣ ಮೇಲ್ಬಿದ್ದು ನಡ್ಕೋತಾರೆ ಅಂದ್ಕೊಂಡ್ರೆ ಖಂಡಿತ ಎಲ್ಲ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ. ನಿಜವಾಗ್ಲೂ ಸಾಚಾನೇನು ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಅಯ್ಯೋ ನೀವು ಯಾಕೆ ಬರೋಕ್ಕೆ ಹೋದ್ರಿ ಇಲ್ಲಿ, ಅಯ್ಯೋ ಇವ್ರನ್ನ ಇಲ್ಲಿ ಇರಿಸ್ಕೋಬೇಕಾ ಅನ್ನೋ ರೀತಿಯೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ನಂತರ ಆ ಹುಡುಗಿ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಜಯದೇವ್ ಸರಿ ಆಯಿತು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಮಲ್ಲಿಗೆ ತುಂಬ ಭಯ ಆಗೋಕ್ಕೆ ಶುರುವಾಗತ್ತಾ. ಇಷ್ಟು ಹೊತ್ತು ಕೂಡ ಪೊಲೀಸ್ ಆಗಿ ಯೋಚನೆ ಮಾಡಿ ಆ ಹುಡುಗಿ ಸೇಫ್ಟಿ ಇದೆ, ಖಂಡಿತವಾಗ್ಲೂ ನಾವು ಅವ್ರ ಜೊತೆ ಇದ್ದೀವಿ, ಹುಡುಗಿಗೆ ಏನೂ ಆಗೋದಿಲ್ಲ ಅನ್ನೋ ವಿಶ್ವಾಸವನ್ನು ನಾವು ಹುಡುಗಿ ಕೊಟ್ಟು ಭೂಮಿ ಕೂಡ ಪ್ರಶ್ನೆ ಮಾಡಿದಾಗ ಭೂಮಿಗೂ ಅದೇ ಸ್ಥೈರ್ಯವನ್ನು ಕೊಟ್ಟು ಈಗ ಮಲ್ಲಿ ಹೆದರ್ಕೊತಿದ್ದಾರೆ. ನನಗೆ ಯಾಕೋ ಮಧುರನ ಕಳಿಸ್ಬಾರ್ದಿತ್ತು ಅಂತ ಅನ್ನಿಸ್ದೆ ಅಂದಾಗ ಭೂಮಿ ರೆಬೆಲ್ ಆಗ್ತಾರೆ. ಏನಿದು ಮಲ್ಲಿ, ನಾನು ಅಷ್ಟೆಲ್ಲ ಹೇಳಿದೆ ಬೇಡ ಅಂತ, ಬಟ್ ನೀವು ಮಾತ್ರ ಅವ್ರ ಮನೆಗೆ ಹೋಗಬೇಕು, ಅದರಿಂದಾನೇ ನಮ್ಮ ಕೆಲಸ ಆಗೋದು ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಈ ರೀತಿ ಹೆದರ್ಕೊತಿದ್ರೆ ಏನು ಮಾಡೋದು ಅಂದಾಗ, ಇಲ್ಲ ಅದು ಪೊಲೀಸಾಗಿ ಯೋಚನೆ ಮಾಡಿದೆ, ಬಟ್ ಇವಾಗ ಒಂದು ಹುಡುಗಿಯಾಗಿ ಯೋಚನೆ ಮಾಡಿದಾಗ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಬಿಕಾಸ್ ಜಯದೇವ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಂತರ ಆ ಮನೆಗೆ ಹೋಗ್ತಿದ್ದಾಗೇ ಆ ಹುಡುಗಿಗೆ ತುಂಬಾ ಕಂಫರ್ಟ್ ಫೀಲ್ ಆಗುತ್ತೆ. ಬಿಕಾಸ್ ಜಯದೇವ್ ಕೂಡ ಅದೇ ರೀತಿ ನಡ್ಕೋತಾರೆ. 4 ರೂಮ್ ಇದೆ, ನಾನು ಒಂದು ಕಡೆ ಇರ್ತೀನಿ, ನೀವು ಇನ್ನು 3ರಲ್ಲಿ ಎಲ್ಲಾದರೂ ಆರಾಮಾಗಿರಿ ಅಂತ ಹೇಳಿರ್ತಾರೆ. ಯಾವುದೇ ರೀತಿಯಲ್ಲೂ ತಂದೆ ತಕರಾರು ತೊಂದರೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಹುಡುಗಿ ಅದೇ ರೀತಿ ಇರ್ತಾರೆ. ನಿಜವಾಗ್ಲೂ ಹುಡುಗಿ ಜಯದೇವ್ಗೆ ಇಂಪ್ರೆಸ್ ಆಗಿರೋ ರೀತಿಯೇ ಮಾತನಾಡ್ತಾರೆ. ಆಗ ಇಲ್ಲಿ ಮಲ್ಲಿ ಎಚ್ಚರಿಕೆ ಕೊಡ್ತಾರೆ, ನೀನು ಅವನು ಅಷ್ಟು ಆರಾಮಾಗಿ
ಹೋಗಿದ್ದಾನೆ ಅಂತ ಹೇಳಿ ಅವನ್ನ ನಂಬೋದಕ್ಕೆಲ್ಲ ಹೋಗಬೇಡ. ಅವನು ತುಂಬಾ ಅನ್ಪ್ರೆಡಿಕ್ಟಬಲ್, ಯಾವಾಗ ಹೆಂಗೆ ನಡ್ಕೋತಾನೆ ಅಂತ ಗೊತ್ತಿಲ್ಲ. ಅವ್ನು ತುಂಬ ಚೆನ್ನಾಗಿ ಡ್ರಾಮಾ ಮಾಡಿ ನಂಬಿಸೋ ಕೆಲಸ ಮಾಡ್ತಾನೆ ಅಂತ ಕೂಡ ಮಲ್ಲಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದ್ದೆ. ಬೆಳಿಗ್ಗೆ ಆಗ್ತಿದ್ದಾಗೆ ಜಸ್ಟ್ ಒಂದಿನಕ್ಕೆ PG ಇಲ್ಲ ಅಂತ ಹೇಳಿ ಇಲ್ಲಿ ಉಳ್ಕೋತೀನಿ ಅಂತ ಹುಡುಗಿ ಹೇಳಿದ್ದು. ಬಟ್ ಇನ್ನೊಂದು 2 ದಿನಕ್ಕೆ ಎಕ್ಸ್ಟೆಂಡ್ ಮಾಡಬೇಕಾಗಿದೆ. ಹಾಗಾಗಿ ತುಂಬ ಚೆನ್ನಾಗಿ ಹುಡುಗಿ ನಾಟಕ ಮಾಡಿ ಜಯದೇವ್ನನ್ನು ನಂಬಿಸಿ ಇನ್ನೂ 1-2 ದಿನ ಅಲ್ಲಿ ಉಳ್ಕೊಳ್ಳೋ ರೀತಿ ಅವಕಾಶವನ್ನು ಗಿಟ್ಟಿಸ್ಕೋತಾರೆ. ತದನಂತರ ಜಯದೇವ್ ಮತ್ತು ಹುಡುಗಿ ಇಬ್ಬರು ಕೂಡ ಪಾರ್ಟಿಗೆ ಹೋಗಿದ್ದಾರೆ. ಪಾರ್ಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಜೀವ ಹಾಗೆ ಭೂಮಿ ಮಲ್ಲಿ ಮೂವರು ಕೂಡ ಹೋಗಿದ್ದಾರೆ. ಆದರೆ ಜಯದೇವ್ಗೆ ಅದ್ಯಾವುದು ಕೂಡ ಗೊತ್ತಿಲ್ಲ. ಈ ಕಡೆ ಮಧುರ ಜೊತೆ ಸ್ವಲ್ಪ ಸಮಯ ಕಳೆದ ನಂತರ ಮಧುರ ನನಗೆ ಸುಸ್ತಾಗ್ತದೆ ಅಂತ ಸ್ವಲ್ಪ ಹೊತ್ತು ಕೂತ್ಕೋತಾರೆ. ತದನಂತರ ಅಲ್ಲಿಗೆ ಜೀವ ಬಂದು ಹುಡುಗಿ ಜೊತೆ ಮಾತನಾಡಿದ್ದೆ ಇಲ್ಲಿ ಜಯದೇವ್ ಕೈಗೆ ಸಿಕ್ಬಿಡ್ತಾರೆ. ಜಯದೇವ ಆತನನ್ನು ನೋಡಿದ್ದೆ ಇಲ್ಲಿ ಜೀವ ಏನೋ ಅಲ್ಲಿಂದ ಹೊರಟು ಬಿಡ್ತಾರೆ. ಬಟ್ ಆ ಹುಡುಗಿ ಬಳಿಗೆ ಹೋದಂಥ ಜಯದೇವ್ ಅವ್ನು ಯಾಕೆ ಬಂದಿದ್ದ, ಏನು ಹೇಳ್ದ ಅಂತ ಹೇಳಿ ಒಂದಷ್ಟು ವಿಷಯಗಳನ್ನ ಕೇಳ್ತಾರೆ. ನಂತರ ನಲ್ಲಿ ಇರ್ತಕ್ಕಂಥ ಜಯದೇವ್ನನ್ನ ಹುಡುಗಿ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಜೀವ ಎಡವಟ್ಟು ಮಾಡಿದ್ರು ಅಂತ ಹೇಳಿ ಮಲ್ಲಿ ಮತ್ತೆ ಭೂಮಿ ಕೂಡ ಹೇಳ್ತಿದ್ದಾರೆ. ಇತ್ತೀಚೆಗೆ ತಾನೇ ಜೀವ ಬರ್ಡೇ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಇಲ್ಲಿ ಜಯದೇವ್ ತನ್ನ ತಂಗಿ ಮಹಿಮಾಗೆ ಎಚ್ಚರಿಕೆ ಕೊಟ್ಟಿದ್ರು, ನೀನು ಕಂಡ ನನ್ನ ವಿಷಯದಲ್ಲಿ ಪದೇ ಪದೇ ಎಂಟ್ರಿ ಕೊಡ್ತಿದ್ದಾನೆ, ದಯವಿಟ್ಟು ಆತನನ್ನ ಕಂಟ್ರೋಲ್ ಇರೋದಕ್ಕೆ ಹೇಳು, ನನ್ನ ವಿಷಯಕ್ಕೆ ಬರಬೇಡ ಅಂತ ತಿಳಿಸು ಅಂತ ಹೇಳಿ. ಆದ್ರೆ ಜೀವ ಮಾತ್ರ ಹೆಂಡತಿ ಮಾತನ್ನು ಕೂಡ ಕೇಳದೆ ಇಲ್ಲಿ ಜಯದೇವ ಲೈಫಲ್ಲಿ ನಿಜಕ್ಕೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ಅಮಲಿನಲ್ಲಿರ್ತಕ್ಕಂಥ ಜಯದೇವ್ನನ್ನ ಮಧುರ ಮನೆಗೆ ಬರ್ತಿದ್ದಾಗೆ ಪ್ರಶ್ನೆ ಮಾಡ್ತಾರೆ, ದಿಯಾ ಯಾರು ಅಂತ ಹೇಳಿ. ನಿನ್ಗೆ ಗೊತ್ತು ದಿಯಾ ಅನ್ನೋ ಹೆಸರು ಅಂತ ಕೇಳ್ತಿದ್ದಾರೆ ಜಯದೇವ್. ನೀವೇ ಇವಾಗ ಹೇಳಿದ್ರಲ್ಲ ಅಂತ ತುಂಬಾ ಚೆನ್ನಾಗಿ ತೇಲಿಸ್ತಾರೆ ಮಧುರ. ಆ ದಿಯಾ ನನಗೆ ಮೋಸ ಮಾಡಿದವಳು ಅಂತಾರೆ. ನನಗೆ ನಿಮ್ಗೆ ಆ ಮೋಸ ಮಾಡಿದವ್ರು ಎಲ್ಲಿದ್ದಾರೆ ಅಂತ ಹುಡುಗಿ ಮರುಪ್ರಶ್ನೆಯನ್ನು ಕೇಳಿದಾಗ, ನನಗೆ ಮೋಸ ಮಾಡಿದವ್ರು ಎಲ್ಲರೂ ಕೂಡ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗಿ ತೋರಿಸೋದಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಅವರು ಮಾಡೋ ಕರ್ಮಕ್ಕೆ ಯಾರು ಬರ್ದಿರೋ ಜಾಗಕ್ಕೆ ಹೋಗ್ತಾರೆ ಅಂತ ಹೇಳಿ ಜಯದೇವ್ ಮಾತನಾಡ್ತಿದ್ದಾರೆ. ಈ ಎಲ್ಲ ವಿಷಯಗಳನ್ನ ಕೂಡ ಭೂಮಿ ಮತ್ತು ಮಲ್ಲಿ ಕೇಳಿಸ್ಕೊತಿದ್ದಾರೆ. ನಿಜಕ್ಕೂ ಅವರು ಕೂಡ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಜಯದೇವ್ ಎಲ್ಲರ ಕತೆ ಕೂಡ ಮುಗಿಸಿ ಶಿವನ್ ಪಾದಕ್ಕೆ ಕಳಿಸೇ ಬಿಟ್ರ, ಅವ್ರ ಕತೆನೇ ಮುಗಿಸ್ಬಿಟ್ಟಿದಾರ, ಸಾಯಿಸ್ಬಿಟ್ಟಿದಾರ ಅಂತ. ಬಿಕಾಸ್ ಜಯದೇವ್ ಮಾತುಗಳೇ ಆ ರೀತಿ ಬಿಂಬಿಸ್ತಾ ಇದೆ, ಅವ್ರ ಕತೆ ಮುಗೀತು, ಅವ್ರನ್ನ ಸಾಯಿಸ್ಬಿಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಜಯದೇವ್ ಹೇಳ್ತಿರೋದು. ಹಾಗಿದ್ರೆ ನಿಜಕ್ಕೂ ಕೂಡ ಜಯದೇವ್ ಹೇಳ್ತಿರೋದು ಸತ್ಯನ, ಅಥವಾ ಎಲ್ಲರನ್ನ ಕೂಡ ಒಂದು ಕಡೆ ಕೂಡ್ಕೀಡ ಹಾಕಿ ಶಿಕ್ಷೆ ಕೊಡ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಬರುತ್ತೆ. ಇದರ ಜೊತೆಗೆ ಇಲ್ಲಿ ಮಧುರನ ಇಟ್ಕೊಂಡು ಮಲ್ಲಿ ಮತ್ತೆ ಭೂಮಿ ಆಡ್ತಿರೋ ಆಟ ಇಲ್ಲಿ ಜಯದೇವ್ಗೆ ಗೊತ್ತಾಗಿರ್ತಕ್ಕಂಥ ಚಾನ್ಸಸ್ ಅದ. ಹಾಗಾಗಿ ಜಯದೇವ್ನನ್ನ ಟ್ರಾಪಿಗೆ ಬೀಳಿಸ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಿರೋ ಮಲ್ಲಿ ಮತ್ತೆ ಭೂಮಿನೇ ಟ್ರಾಪಿಗೆ ಬಿದ್ದರೆ ಖಂಡಿತ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಜೀವಾಗೆ ನಿಜಕ್ಕೂ ಕೂಡ ಥ್ರೆಟ್ ಇದೆ. ಬಿಕಾಸ್ ಜಯದೇವ್ ಜೀವನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನ ಮರಿಬೇಡಿ.